ಡೈರೆಕ್ಟರ್ ಮತ್ತೆ ನಿಮ್ಮ ಮಧ್ಯ ನಡೆಯುವಂತ ಒಂದು ಟ್ರೈಲರ್ ಇದರಲ್ಲಿ ಒಂದು ಪಂಚಸ್ ಇತ್ತು. ಈ ಸಿನಿಮಾದಲ್ಲಿ ಫಾರಿನ್ ಲೊಕೇಶನ್ ಅಂತ ಒಂದು ಬರುತ್ತೆ, ಅವ್ರು ಹೇಳ್ತಾರೆ ನೀವು ಇರತ್ತಾ, ಅವ್ರು ಹೇಳ್ತಾರೆ ಇರಲ್ಲ. ಹೆವಿ ಡೈಲಾಗ್ಸ್ ಅಂತ ಅವರು ಅಂತಾರೆ, ನೀವು ಇರತ್ತಾ ಅಂತೀರ, ಅದೂ ಇರಲ್ಲ. ಮತ್ತೆ ಇನ್ನೇನಿರುತ್ತೆ ಅಂದಾಗ ಅವ್ರು ಇನ್ನೊಂದ್ಸತಿ ಕತೆ ಹೇಳ ಅಂತಾರೆ. ನಮ್ಮ ಆಡಿಯನ್ಸು ಈ ಕಥೆನ ಕೇಳ್ಬಿಟ್ಟು ಥಿಯೇಟ್ರಿಗೆ ಬರ್ಬೇಕಾ ಏನೋ ಡಿಸೈಡ್ ಮಾಡ್ತಾರೆ. ಈ ಸಿನಿಮಾದಲ್ಲಿ ಹಂಗಿದ್ರೆ ಏನಿರುತ್ತೆ ನಿಮ್ಮ ಪ್ರಕಾರ, ಒಂದು ಎಳೆ ಹೇಳೋದಾದ್ರೆ? ನನಗನ್ಸುತ್ತೆ ಈ ಸೆಟಪ್ ಎಲ್ಲ ನೋಡಿದ್ರೆ ರಶ್ಮಿ ಅವ್ರು ತುಂಬಾ ಆರಾಮಾಗಿದ್ದಾರೆ ಅಂತ. ನಿಮಗನ್ಸುತ್ತೆ ಅನೀಶ್ ತುಂಬಾ ಆರಾಮಾಗಿದ್ದಾನೆ ಅಂತ. ಸೊ ರಶ್ಮಿ ಅವ್ರಿಗೆ ಗೊತ್ತು, ಅನೀಶ್ ಇಶ್ಯೂಸ್ ಅನೀಶ್ಗೆ ಗೊತ್ತು. ಆಡಿಯನ್ಸ್ಗೆ ಏನನ್ಸುತ್ತೆ, ಏನು ಆರಾಮ್ ಬಿಡು ಇವರಿಬ್ಬರು ಲೈಫು ಅಂತ. ಸೊ ಇದೇ ಸಿನಿಮಾ. ಇಡೀ ಸಿನಿಮಾ ಅಲ್ಲಿ ಅರವಿಂದ್ ಅನ್ನೋ ಕ್ಯಾರೆಕ್ಟ್ರು ಅವನೇನಂದ್ರೆ ರಿವರ್ಸಲ್ಲಿ ಹೇಳ್ತಿರ್ತಾನೆ ನಾನು ಆರಾಮಾಗಿಲ್ಲ ಅಂತ ಯಾವನೂ ನಂಬ್ತಿರಲ್ಲ. ಇಲ್ಲೋ ಕಷ್ಟದಲ್ಲಿದ್ದೀನಿ, ಏನಾದರೂ ಹೆಲ್ಪ್ ಮಾಡ್ತೀಯಾ, ಇನ್ನೊಂದಿನ ವೇಷಭೂಷಣ ನೋಡ್ದೇ ಗೊತ್ತಾಗುತ್ತೆ ನೀನು ಆರಾಮಾಗಿದೆಯಾ ಅಂತ, ಏನು ಸುಮ್ಮನೆ ಡೋವ್ ಮಾಡ್ತೀಯ. ಸೊ ಈ ಥರ ಹೋಗುವಂಥ ಒಂದು ಫನ್ ಎಲಿಮೆಂಟ್ ಇಟ್ಕೊಂಡು ಹೋಗುವಂಥ ಒಂದು ಸಿನಿಮಾ.